ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 46ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಫೈನಲಿ ರಿಸಲ್ಟ್ ಡೇ ಕೂಡ ಬಂದ್ಬಿಡುತ್ತೆ. ಇಲ್ಲಿ ಜಿಯಾ ಕುತ್ಕೊಂಡಿರ್ತಾಳೆ ರಿಸಲ್ಟ್ನ ಚೆಕ್ ಮಾಡಕ್ಕೆ. ಇಲ್ಲಿ ಜಿಯಾ ಹೇಳ್ತಿರ್ತಾಳೆ, ಸರಿ ಆಯ್ತು ನಾನೀಗ ರಿಸಲ್ಟ್ನ ಚೆಕ್ ಮಾಡ್ತೀನಿ ಅಂತ ನೇನ ತಾಯಿ ಕಡೆ ತಿರುಗ್ತಿರ್ತಾಳೆ. ಇಲ್ಲಿ ನೇನ ಅವ್ರ ತಾಯಿ ನಗ್ತಾ ಹ್ಞೂ ಅಂತ ತಲೆ ಅಲ್ಲಾಡ್ಸಿರ್ತಾರೆ. ಇಲ್ಲಿ ಹಾರ್ದಿಕ್ ಹೇಳ್ತಿರ್ತಾನೆ, ಜಿಯಾ ಗುಡ್ ಲಕ್. ಇಲ್ಲಿ ಜಿಯಾ ಅವಳ ರಿಜಿಸ್ಟರ್ ನಂಬರ್ನ ಹಾಕಿದ್ಮೇಲೆ ಅವಳು ಹಿಂದೆ ಅವಕ್ಕೆ ಔಚ್ಕೊಬಿಡ್ತಾಳೆ. ಓ ಮೈ ಗಾಡ್, ನನ್ನ ಕೈಲಿ ನೋಡೋದಕ್ಕಾಗಲ್ಲ, ಪ್ಲೀಸ್ ನೀವೇ ನೋಡಿ ಅಂತ ಅವಳು ಕಣ್ ಮುಚ್ಕೊಬಿಡ್ತಾಳೆ. ಇಲ್ಲಿ ನೇನ ಅವ್ರ ತಾಯಿ ಜಿಯಾದು ರಿಸಲ್ಟ್ ನ ನೋಡ್ತಿರ್ತಾರೆ. ಇಲ್ಲಿ ಅವರು ಜಿಯಾಗೆ ಹೇಳ್ತಿರ್ತಾರೆ, ವಾವ್ ಕಂಗ್ರಾಚುಲೇಷನ್ಸ್, ನೀನು ಲಾಸ್ಟ್ ಇಯರ್ ಮಾಡಿರೋ ಎಕ್ಸಾಮ್ ನಂಬರ್ಸ್ ಗಿಂತ ಈ ಸತಿ ನಿಂದು ಜಾಸ್ತಿ ಬಂದಿದೆ. ಇವನ್ನ ಕೇಳಿ ಜಿಯಾ ಕೂಡ ಫುಲ್ ಶಾಕ್ ಆಗ್ಬಿಡ್ತಾಳೆ. ಅವಳು ಹಾರ್ದಿಕ್ ಕಡೆ ತಿರುಗಿದಾಗ ಅವನು ನಗ್ತಾ ಹಾ ಹೌದು ನಿಜ ಅಂತ ಹೇಳ್ತಿರ್ತಾನೆ. ಇದನ್ನ ನೋಡಿ ಜಿಯಾ ಹೇಳ್ತಿರ್ತಾಳೆ, ಇದಂತೂ ಖುಷಿ ಪಡೋ ವಿಷಯ. ಏನೋ ಅವ್ರ ತಂದೆ ಸ್ವಲ್ಪ ಡಿಸಪಾಯಿಂಟ್ ಅಲ್ಲಿ ಹೇಳ್ತಾರೆ, ಬರೀ 10 ಮಾರ್ಕ್ಸ್ ಅಷ್ಟೇ ಜಾಸ್ತಿ ಬಂದಿರೋದು, ನಿನ್ಗೆ ಒಳ್ಳೆ ಯೂನಿವರ್ಸಿಟಿ ಸಿಗೋದು ಸ್ವಲ್ಪ ಕಷ್ಟನೇ. ನೇನ ಅವ್ರ ತಂದೆ ಮದ್ನ ಕೇಳಿ ಜಿಯಾಗೆ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಅವಳು ಫುಲ್ ಬೇಜಾರಲ್ಲಿ ಹೇಳ್ತಿರ್ತಾಳೆ, ಸಾರಿ ಅಪ್ಪ ನನ್ನ ಕ್ಷಮಿಸ್ಬಿಡಿ, ನಾನು ಇನ್ನೂ ಸ್ವಲ್ಪ ಕಷ್ಟ ಪಡ್ಬೇಕಾಗಿತ್ತು. ಹಾರ್ದಿಕ್ಕಿಗೆ ಕೋಪ ಬಂದ್ಬಿಡುತ್ತೆ. ಅಪ್ಪ ಎಕ್ಸಾಮ್ ಗಿಂತ 3 ದಿನ ಮುಂಚೆ ಜಿಯಾ ರೂಮ್ ಅಲ್ಲಿ ಅವಳನ್ನ ಲಾಕ್ ಮಾಡ್ಕೊಂಡಿದ್ಲು ಓದ್ಕೊಳ್ಳೋದಕ್ಕೆ ಅಂತ. ಈ ಸತಿ ಅವಳು ತುಂಬಾ ಕಷ್ಟ ಪಟ್ಟಿದ್ದಾಳೆ ಎಕ್ಸಾಮ್ಗೆ. ಆಗ ದೊಡ್ಡ ಬ್ರದರ್ ಕೂಡ ಹೇಳ್ತಿರ್ತಾರೆ, ಹೌದು ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂದ್ರೆ ಜಿಯಾ ತುಂಬಾನೇ ಕಷ್ಟ ಪಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಅವರು ಜಿಯಾ ತಲೆನ ಸವರ್ತಿರ್ತಾರೆ. ಇಲ್ಲಿ ಜಿಯಾ ಚಿಕ್ಕ ಮಗು ತರ ನಗ್ತಿರ್ತಾಳೆ. ನಾನು ಅವ್ರ ತಂದೆ ಹೇಳ್ತಿರ್ತಾರೆ, ನೇನ ಮಾರ್ಕ್ಸು ಏನ್ ಬಂದಿರುತ್ತೋ ಏನೋ ಅಂತ. ಇಲ್ಲಿ ಅವ್ರ ಮನ್ಸಲ್ಲಿ ಅವರೇ ಹೇಳ್ಕೊತಿರ್ತಾರೆ, ನೇನೇನಾದ್ರೂ ಸಿಟಿ ಟಾಪರ್ ಆದ್ರೆ ಹೆಡ್ ಕ್ವಾರ್ಟರ್ಸ್ ಈ ಸತಿ ಪಕ್ಕ ನನ್ನ ಪ್ರಮೋಷನ್ ಮಾಡುತ್ತೆ. ನೇನ ಅವ್ರ ತಂದೆ ಹೇಳ್ತಿರ್ತಾರೆ, ಸರಿ ಈಗ ನೇನಾಗೆ ಕಾಲ್ ಮಾಡೋಣ, ಅಫ್ಕೋರ್ಸ್ ಅವಳು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ವಾ, ನಾವು ಅವಳಿಗೆ ಮಾಡ್ಲೇಬೇಕು ಅಂತ ಹೇಳ್ತಿರ್ತಾರೆ. ಆಗ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತಲೆನೋವು ಅಂತ ಆಡಿಸ್ತಿರ್ತಾರೆ. ನಗ್ತಾ ಹೇಳ್ತಿರ್ತಾಳೆ, ಹಾ ನನ್ಗೂ ಕೂಡ ಅಕ್ಕನ್ಗೆ ಎಷ್ಟು ಸ್ಕೋರ್ ಬಂದಿದೆ ಅಂತ ತಿಳ್ಕೊಳ್ಳೋ ಆಸೆ ಇದೆ. ನೇನ ಅವ್ರ ತಂದೆ ನೇನಾಗೆ ಕಾಲ್ ಮಾಡ್ಬಿಟ್ಟು ಅದನ್ನ ಲೌಡ್ ಸ್ಪೀಕರ್ ಅಲ್ಲಿ ಇಕ್ತಾರೆ. ಇಲ್ಲಿ ನೇನ ಫೋನ್ ರಿಂಗ್ ಆಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ನೇನಾಗಂತೂ ಅವ್ರ ಅಪ್ಪ ಕಾಲ್ ಮಾಡಿದ್ರೆ ನನ್ ಚೂರು ಇಷ್ಟ ಆಗಲ್ಲ. ಇಲ್ಲಿ ನೇನ ಫೋನ್ ಎತ್ಬಿಟ್ಟು ಬೇಜಾರಲ್ಲಿ ಅಂತ ಹೇಳ್ತಿರ್ತಾಳೆ. ಆಗ ನೇನ ಅವ್ರ ತಂದೆ ಕೇಳ್ತಿರ್ತಾರೆ, ನೇನ ನಿನ್ ರಿಸಲ್ಟ್ ನ ಚೆಕ್ ಮಾಡ್ದ, ನಿನ್ ಸ್ಕೋರ್ ಎಷ್ಟು ಬಂದಿದೆ ಅಂತ ಕೇಳ್ತಾರೆ. ಆಗ ನೇನ ಹೇಳ್ತಾಳೆ, ಇಲ್ಲ ನನ್ಗೆ ಗೊತ್ತಿಲ್ಲ, ಇದ್ರಲ್ಲಿ ಸ್ಕೋರು ತೋರಿಸ್ತಿಲ್ಲ. ಆಗ ನೇನ ಅವ್ರ ತಾಯಿ ಫುಲ್ ಶಾಕ್ ಆಗಿ, ಯಾಕೆ ತೋರಿಸ್ತಿಲ್ಲ, ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ, ಯಾಕೆ ರಿಸಲ್ಟ್ ತೋರಿಸ್ತಿಲ್ಲ ಅಂತ ಕೇಳ್ತಿರ್ತಾರೆ. ಆಗ ಜಿಯಾ ಹೇಳ್ತಿರ್ತಾಳೆ, ಅಕ್ಕ ಈ ತರ ಕೂಡ ಆಗಿರ್ಬೋದಲ್ವಾ, ನೀವು ಬಾರ್ ಕೋಡ್ ಹಾಕಿರಲ್ಲ ಅದಕ್ಕೆ ನಿಮ್ಗೆ ರಿಸಲ್ಟ್ ಶೋ ಆಗ್ತಿರಲ್ಲ. ಈ ಮನೆ ಕೇಳಿ ನೇನ ಅವ್ರ ತಂದೆ ಫುಲ್ ಶಾಕ್ ಅಲ್ಲಿ ಏನು ಅಂತ ಕೇಳ್ತಿರ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.